ದರ್ಶನ್ ಟೆಂಪರ್ ಗೊತ್ತಿದ್ದು ಆ ಪವಿತ್ರ ಗೌಡಗೆ ಮೆಸೇಜ್ ಬಂದಾಗ ಅದನ್ನು ದರ್ಶನಕ್ಕೆ ತಲುಪಿಸಿದಾರಲ್ಲ ಅವ್ರದ್ದು ತಪ್ಪಿದೆ. ದರ್ಶನಕ್ಕೆ ತಲುಪಿಸಿದಾಗ ದರ್ಶನ್ ಅವ್ರು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ ಅದು ಕೂಡ ತಪ್ಪಿದೆ. ಸೊ ಮೂರು ಆಗಬಾರ್ದಾಗಿತ್ತು, ಅದನ್ನು ಪವಿತ್ರ ಅವ್ರು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಇದೇ ದರ್ಶನ್ ಅವ್ರಿಗೆ ಚಪ್ಪಲಿ ಬಿದ್ದಾಗ ನಾನು ಪೋಸ್ಟ್ ಹಾಕಿದ್ದೆ, ಕಲಾವಿದನಿಗೆ ಬೇಕಾಗಿರೋದು ಚಪ್ಪಾಳೆ ಹೊಡೆತವೆ ಹೊರತು ಚಪ್ಪಲಿ ಹೊಡೆತವಲ್ಲ ಅಂತ. ನಾನು ಅದೇ ಟೈಮ್ ಪೋಸ್ಟ್ ಹಾಕಿದ್ದೆ. ಬಟ್ ದರ್ಶನ್ ಅವರು ಸ್ವತಃ ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಪೋರ್ಟ್ ಮಾಡಿರೋದು ಅದು ಇದು, ಅದು ಏನಕ್ಕೆ ಆ ರೀತಿ ಮಾಡಿದ್ರು. ಅಪ್ಪು ಸರ್ ಇದ್ದಾಗ ಹೇಳಿದ್ದಾರೆ, ಶಿವಣ್ಣ ಅವ್ರು ಹೇಳಿದ್ದಾರೆ, ಸುದೀಪ್ ಅವರು ಎಲ್ಲ ಹೇಳಿದ್ದಾರೆ ಫ್ಯಾನ್ ವಾರ್ ಬೇಡ ಅಂತ. ಬಟ್ ಈ ರೀಸೆಂಟಾಗಿ ಒಂದು ದರ್ಶನ್ ಸರ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಅಂತೂ ತುಂಬ ಅವಶ್ಯಕತೆ ಇತ್ತು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ನಟ ನಟಿಯರು ಇದರ ಬಗ್ಗೆ ತಮ್ಮ ಒಪಿನಿಯನನ್ನು ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹಾಗೂ ಬಿಗ್ ಬಾಸ್ ವೇದಿಕೆಯನ್ನು ಹತ್ತುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಂತಹ ಸುರಸುಂದರ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಹಾಗೆ ದರ್ಶನ್ ಅವರ ಪ್ರಕರಣದ ಬಗ್ಗೆ ಒಂದಿಷ್ಟು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಮೊದಲನೇದಾಗಿ ಇವಾಗ ನಿಮಗೆ ಗೊತ್ತಿರುತ್ತೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣ ಇಡೀ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಹಾಗೆ ಇವಾಗ ಅವರು ಈ ಒಂದು ಕೊಲೆ ಆರೋಪದ ಮೇಲೆ ಅವರನ್ನು ಬಂಧಿಸಿದ್ದಾರೆ, ಹಾಗೆ ಜೈಲುವಾಸವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಸೊ ಈ ಒಂದು ಪ್ರಕರಣ ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸಿತು, ಜೊತೆಗೆ ನಿಮ್ಮ ರಿಯಾಕ್ಷನ್ ಸರ್? ಇಲ್ಲ, ಇದು ಆಗಬಾರ್ದಾಗಿತ್ತು. ಯಾರಿಗೂ ಒಳ್ಳೇದಲ್ಲ, ಇದರಿಂದ ಯಾರಿಗೂ ಒಳ್ಳೇದಾಗಿದೆ. ಒಬ್ರಿಗಾದ್ರೂ ಒಳ್ಳೇದಾಗಿದೆ, ದರ್ಶನ್ ಅವ್ರ ಕುಟುಂಬಕ್ಕೆ ಒಳ್ಳೇದಲ್ಲ, ದರ್ಶನ್ ಅವ್ರಿಗೆ ಒಳ್ಳೇದಲ್ಲ, ಅಥವಾ ಅವರ ಸ್ನೇಹಿತರಿಗೆ, ವಿಜಯಲಕ್ಷ್ಮಿ ಅವ್ರಿಗೆ, ಪವಿತ್ರ ಗೌಡ ಅವ್ರಿಗೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ, ಮತ್ತು ಈ 19 ಜನ ಏನಿದ್ದಾರೆ ದರ್ಶನ್ ಅವ್ರ ಜೊತೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಪಾಪ ಅವರಪ್ಪ ಯಾರೋ ತೀರ್ಕೊಂಡ್ರು, ಯಾರಿಗೂ ಒಳ್ಳೇದಲ್ಲ, ಇಂಡಸ್ಟ್ರಿಗೂ ಸಮೇತ ಯಾರಿಗೂ ಒಳ್ಳೇದಲ್ಲ. ಆಗಬಾರ್ದಾಗಿತ್ತು, ಆಗಿದೆ, ಏನು ಮಾಡೋದಕ್ಕಾಗಿಲ್ಲ. ದರ್ಶನ್ ಅವ್ರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಇನ್ವಾಲ್ವ್ ಅಂತೂ ಆಗಿದ್ದಾರೆ. ಸೊ ಅದಂತೂ ಇವಾಗ ಇನ್ನು ಮಿಕ್ಕಿದ್ದು ಹೌದು, ಅಪರಾಧಿ ಅಲ್ಲ, ಆರೋಪಿ. ಕಾನೂನಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ, ಅದು ಬರಬೇಕು, ತೀರ್ಪು ಬರಬೇಕು, ಅಲ್ಲಿವರೆಗೂ ಕಾಯೋಣ. ಬಟ್ ಇನ್ವಾಲ್ವ್ ಆಗಿರೋದಂತೂ ಸತ್ಯ. ದರ್ಶನ್ ಅವರು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ದಾರೆ ಅನ್ನೋದು ಅಷ್ಟೇ ಹೊರಗಡೆ ಬರಬೇಕಾಗಿದೆ. ಅದು ಬಿಟ್ಟು ಬರೀ ವಿಚಾರಣೆಗೆ ಅಂತ ಇಷ್ಟು ದಿನ ಯಾರನ್ನೂ ಇಟ್ಕೊಳ್ಳಲ್ಲ. ಈಗ ಚಿಕ್ಕಣ್ಣ ಅವರನ್ನು ಕರೆದ್ರು, ಒಂದು 2-3 ಗಂಟೆಗಳ ಕಾಲ ಇಟ್ಕೊಂಡು ಅವ್ರನ್ನ ಏನು ಕೇಳಬೇಕು ಕೇಳಿದ್ರು, ಕಳಿಸ್ಕೊಟ್ರು. ಯಾಕಂದರೆ ಅವ್ರದ್ದೇನು ದೊಡ್ಡ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗಿದೆ. ಬಟ್ ದರ್ಶನ್ ಅವರು ಸ್ವತಃ ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಪೋರ್ಟ್ ಮಾಡಿರೋದು ಅದು ಇದು, ಅದು ಏನಕ್ಕೆ ಆ ರೀತಿ ಮಾಡಿದ್ರು ಗೊತ್ತಿಲ್ಲ. ಅದು ಯಾರಿಂದ ಇನ್ಫ್ಲೂಯೆನ್ಸ್ ಆದರೂ, ಪವಿತ್ರ ಅವ್ರ ಕಡೆಯಿಂದನೇ ಒತ್ತಡ ಇತ್ತೋ, ಇಲ್ಲ ಇವ್ರಿಗೆ ಅಷ್ಟು ಟ್ರಿಗರ್ ಆಗಿತ್ತೋ. ರೇಣುಕಾಸ್ವಾಮಿ ಮಾಡಿದ್ದನ್ನು ಯಾರೂ ಸರಿ ಅನ್ನೋದಕ್ಕಾಗಲ್ಲ, ಅದು ಕೂಡ ತಪ್ಪೆ. ಏನೋ ಒಂದು ಮೆಸೇಜ್ಗಳು ಮಾಡಿದ್ದಾನೆ, ಎಲ್ಲ ಒಂದಷ್ಟು ನೋಡ್ತಾ ಇದ್ದೀನಿ, ಗೌತಮ್ ಅನ್ನೋ ಅಕೌಂಟಿಂದ ಹಿಂಗೆಲ್ಲ ಬಂದಿತ್ತು ಅಂತ. ಅದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ ಅದು ಅವ್ರದ್ದೇ ಅಕೌಂಟು ಅಂತ. ಬಟ್ ಮಾಡಿರೋದು ಸತ್ಯನೇ, ಮಾಡಿರ್ತಾನೆ. ಬಟ್ ಹಂಗಂತ ಅದಕ್ಕೆ ಕಾನೂನಿತ್ತು ನೋಡ್ಕೊಳ್ಳೋದಕ್ಕೆ. ಸೊ ಕಾನೂನಿಗೆ ಬಿಡಬೇಕಾಗಿತ್ತು. ದರ್ಶನ್ಗೆ ಅವ್ರಿಗಿರೋ ಕೆಪಾಸಿಟಿಗೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರಿಗಿರೋ ರೆಸ್ಪೆಕ್ಟ್ಗೆ ಒಂದು ಕಾಲ್ ಮಾಡಿ ಹೇಳಿದರೆ ಮುಗ್ದೋಗಿರೋದು. ಯಾರೋ ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೋ ಯಾರಿಗೋ ಒಬ್ರಿಗೆ ಸರ್ಕಲ್ಗೋ ಹೇಳಿದ್ರೆ, ಅಯ್ಯೋ ದರ್ಶನ್ ಅವ್ರು ಕಾಲ್ ಮಾಡಿದರು ಅಂತ ಒಂದು ಸರಿಗೆ ಬಾರಿಸಿರೋರು ಸ್ಟೇಷನ್ಗೆ ಕರ್ಸ್ಕೊಂಡು. ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಬಟ್ ಮುಂದೆ ಎಲ್ಲ ಒಳ್ಳೆಯದಾಗಲಿ. ಇವಾಗಲೂ ಕೂಡ ನಿರಪರಾಧಿ ಅಂತ ಹೊರಗಡೆ ಬಂದರೆ ನಮಗೂ ಸಿಕ್ಕಾಪಟ್ಟೆ ಖುಷಿನೇ. ಬಟ್ ಕಾನೂನಲ್ಲಿದೆ, ನೋಡೋಣ ಅದೇನಾಗುತ್ತೋ, ತೀರ್ಪು ಬರಲಿ, ನಾನು ಕಾಯ್ತಿದ್ದೀನಿ. ಓಕೆ. ಇನ್ನು ಏನು, ಈ ಒಂದು ರೇಣುಕಾಸ್ವಾಮಿ ಅವರು ಚಿತ್ರದುರ್ಗದಲ್ಲಿ ಎಲ್ಲೋ ಒಂದು ಕಡೆ ಇರುವಂಥ ಒಂದು ಸಾಮಾನ್ಯ ವ್ಯಕ್ತಿ, ತನ್ನ ಫ್ಯಾಮಿಲಿ ಜೊತೆ ನೀಟಾಗಿದ್ದವರು. ಸೊ ಒಂದು ಚಿಕ್ಕ ಮೆಸೇಜ್, ಒಂದು ಅಶ್ಲೀಲ ಮೆಸೇಜ್ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಇಷ್ಟೊಂದು ದೊಡ್ಡ ತಪ್ಪಾಯಿತು. ಸೊ ಪವಿತ್ರ ಗೌಡ ಅವ್ರದ್ದು ತಪ್ಪಿದೆಯಾ, ದರ್ಶನ್ ಅವ್ರದ್ದು ತಪ್ಪಿದೆಯಾ ಅಂತ ಹೇಳ್ತೀರಾ ನೀವು? ಏನು ಹೇಳ್ತೀರಾ? ಇಲ್ಲ, ಇಲ್ಲಿ ಎಲ್ರದ್ದು ತಪ್ಪಿದೆ. ಎಲ್ರದ್ದು ಅದು ಎಷ್ಟು ಪರ್ಸೆಂಟೇಜು ಅನ್ನೋದು ಅದು ಕಾನೂನು ಅಥವಾ ಕೋರ್ಟ್ ಹೇಳ್ಬೇಕಷ್ಟೇ. ರೇಣುಕಾಸ್ವಾಮಿದು ತಪ್ಪಿದೆ, ಅಶ್ಲೀಲವಾಗಿ ಮೆಸೇಜ್ ಮಾಡಬಾರ್ದಾಗಿತ್ತು, ತಪ್ಪು. ದರ್ಶನ್ ಟೆಂಪರ್ ಗೊತ್ತಿದ್ದು ಆ ಪವಿತ್ರ ಗೌಡಗೆ ಮೆಸೇಜ್ ಬಂದಾಗ ಅದನ್ನು ದರ್ಶನಕ್ಕೆ ತಲುಪಿಸಿದಾರಲ್ಲ ಅವ್ರದ್ದು ತಪ್ಪಿದೆ. ದರ್ಶನಕ್ಕೆ ತಲುಪಿಸಿದಾಗ ದರ್ಶನ್ ಅವ್ರು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ ಅದು ಕೂಡ ತಪ್ಪಿದೆ. ಸೊ ಮೂರು ಆಗಬಾರ್ದಾಗಿತ್ತು, ಅದನ್ನು ಪವಿತ್ರ ಅವ್ರು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಅವರೇ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಹೋಗಿ ದರ್ಶನ್ ಅವ್ರ ಕೆಲವೊಂದು ಕಾಲ್ ಮಾಡಿಸ್ಬೋದಾಗಿತ್ತು. ಈಗೇನೋ ಓಕೆ ಅಪ್ಪ, ಏನೋ ಒಂದಷ್ಟು ಜನ ಹೇಳ್ತಾರೆ ಸಾಮಾನ್ಯ ಜನರಿಗೆಲ್ಲ ನ್ಯಾಯ ಇಲ್ಲ ಅಂತ. ಬಟ್ ಅವ್ರಿಗೇನು ಕಮ್ಮಿ ಆಗಿದೆ? ದರ್ಶನ್ ಅವ್ರಿಗೆ ಪವರಲ್ಲಿ ಕಡಿಮೆ ಇದೆಯಾ, ಕಾಂಟ್ಯಾಕ್ಟಲ್ಲಿ ಕಡಿಮೆ ಇದೆಯಾ, ಪೊಲಿಟಿಕ್ಸು ಗೊತ್ತಿಲ್ವಾ, ಪೊಲಿಟಿಷಿಯನ್ಸ್ ಗೊತ್ತಿಲ್ವಾ, ದುಡ್ಡಿಲ್ವಾ?
ಸೊ ಇವ್ರು ಪವಿತ್ರ ಗೌಡ ಅವರು ಸ್ವತಃ ಒಂದು ಕಂಪ್ಲೇಂಟ್ ಕೊಟ್ಟು ಇಲ್ಲಿ ನಮ್ಮ ಕಡೆಯವ್ರು ಬಂದಿದ್ದಾರೆ ಅಂತ ದರ್ಶನ್ ಕೈಯಲ್ಲಿ ಕಾಲ್ ಮಾಡಿದರೆ ಮುಗಿಸಿರೋದು. ಇಲ್ಲಾಂದರೆ ಡಿಲೀಟ್ ಮಾಡ್ಬೋದಾಗಿತ್ತು, ಇಲ್ಲ ಏನೇ ಮಾಡಬಹುದಾಗಿತ್ತು. ಅದು ಯಾವುದೂ ಮಾಡದೆ ಇಷ್ಟರ ಮಟ್ಟಿಗೆ ರಿಯಾಕ್ಟ್ ಆಗೋದು ಅವಶ್ಯಕತೆ ಇರಲಿಲ್ಲ. ತಪ್ಪೇ, ರೇಣುಕಾಸ್ವಾಮಿ ಮಾಡಿರೋದು ತಪ್ಪೇ. ಬಟ್ ನಾವು ಇವಾಗ ಏನು ಮಾಡೋದಕ್ಕಾಗುತ್ತೆ? ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಅದಕ್ಕಿಂತ 100 ಪಟ್ಟು ಆಗೋಗಿದ್ದೆ. ಇವಾಗ ಸೈಬರ್ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಶಿಕ್ಷೆ ಕೊಟ್ಟಿದ್ರೆ ರೇಣುಕಾಸ್ವಾಮಿಗೆ ಒಂದು 2 ವರ್ಷ ಕೊಡ್ತಿದ್ರ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತೀವಿ, ಇಲ್ಲ ಒಂದು 5 ವರ್ಷ ಕೊಟ್ಟಿರೋರು. ಇವಾಗ ಸಾವೇ ಆಗೋಗಿದೆಯಲ್ಲ, ಅದು ಮಾಮೂಲಿ ಸಾವಲ್ಲ. ಅದೇನೋ ಸುಮ್ಮನೆ ಆಕ್ಸಿಡೆಂಟ್ ಆಗಿರೋದು, ಇಲ್ಲ ಚುಚ್ಚಿ ಸಾಯಿಸಿರೋದಲ್ಲ, ಹಿಂಸೆ ಕೊಟ್ಟು ಸಾಯಿಸಿರೋದು. ಇನ್ನು ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿದೆ. ಸೊ ಅದು ಹ್ಯಾಂಡಲ್ ಮಾಡ್ಬೋದಾಗಿತ್ತು. 3 ತಪ್ಪಿದೆ ಇದರಲ್ಲಿ. ಓಕೆ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ಅಂದರೆ ಈ ಹಿಂದೆ ಸಾಕಷ್ಟು ವಿವಾದಗಳಿಗೆ ಅವರು ಜೊತೆಯಾಗೇ ಇದ್ದರು. ಎಷ್ಟು ಅಂದರೆ ವಿಜಯಲಕ್ಷ್ಮಿ ಅವರ ಮೇಲೇನೂ ಕೂಡ ಹಲ್ಲೆ ಮಾಡುವಾಗ ದರ್ಶನ್ ಅವರು ಆ ಟೈಮಲ್ಲೂ ಕೂಡ ಒಂದಿಷ್ಟು ಸುದ್ದಿ ಆಗಿತ್ತು. ಇಲ್ಲಿ ತನಕ ಇವತ್ತಿನವರೆಗೂ ಕೂಡ ಅವ್ರ ಜೊತೆನೇ ಇದ್ದಾರೆ. ಸೊ ಆ ಒಂದು ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ವೈಫ್ ಆಗಿ ಇಂಥ ದೊಡ್ಡ ಕರ್ತವ್ಯವನ್ನು ನಿಭಾಯಿಸಿದ್ರೆ ತನ್ನ ಗಂಡನ ಪರವಾಗಿ ನಿಂತಿದ್ದಾರೆ ಇಂಥ ಸಂದರ್ಭದಲ್ಲೂ ಅನ್ನುವಂಥದ್ದು. ಅಲ್ಲ, ನಾನು ಇವಾಗ ವಿಜಯಲಕ್ಷ್ಮಿ ಮ್ಯಾಮ್ಗೆ ದರ್ಶನ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ಎಲ್ಲ ಕೋರ್ಟಲ್ಲಿ ಮತ್ತು ಲಾಯರ್ನಿಟ್ಟು ಓಡಾಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆಲ್ಲ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಗಂಡು ಹುಡುಗರು ದರ್ಶನ್ ಅವ್ರನ್ನ ಇನ್ಸ್ಪೈರ್ ತೊಗೊಳ್ಳೋದಕ್ಕಿಂತ ಹೆಣ್ಮಕ್ಳು ವಿಜಯಲಕ್ಷ್ಮಿನ ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ರೆ ಎಷ್ಟೋ ಕುಟುಂಬಗಳು ಚೆನ್ನಾಗಿರುತ್ತೆ. ಗಂಡನ ಹೇಗೆ ಪ್ರೀತಿಸಬೇಕು, ಸಂಸಾರನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ದೊಡ್ಡ ಇನ್ಸ್ಪಿರೇಷನ್ನು ಅವರಿಂದನೇ. ಹ್ಯಾಟ್ಸ್ ಆಫ್ ಅವ್ರಿಗೆ. ಈಗ ಈ ಟ್ರೆಂಡ್ ನೋಡ್ತಾ ಇದ್ದೀವಿ. ಇವಾಗ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಅದೇ, ಅಥವಾ ಪೊಲಿಟಿಕ್ಸಲ್ಲಿ ಆಗ್ತಾ ಇರೋದು ಅದೇ. ಹೊಸದಾಗಿ ಮದುವೆ ಆಗಿರ್ತಾರೆ, 3 ರಿಂದ 6 ತಿಂಗಳು ಡೈವರ್ಸ್ ಆಗುತ್ತೆ. ಏನು ಕೇಳಿದ್ರೆ ಈಗೋ ಕಾರಣ, ಹೆಸರು ತೊಗೊಬಾರ್ದು. ಅದು ಯಾವುದೋ ಇಂಟರ್ವ್ಯೂ ನೋಡಿದೆ ರೀಸೆಂಟ್, ಒಂದು ಕಪಲ್ಲು ಇದಾಯಿತು. ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ, ನನಗೆ ಕಾಫಿ ಅಂದರೆ ಇಷ್ಟ, ಹಂಗಂತ ಅದಾಗಿದೆ ಅಂತಲ್ಲ, ಕಾಫಿ ಟೀ ಕಾರಣಕ್ಕಾಗಿದೆ ಅಂತಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟರು, ನನಗೆ ಕಾಫಿ ಅಂದರೆ ಇಷ್ಟ, ನನ್ನ ವೇವ್ಲೆಂತ ಬೇರೆ, ಅವ್ರ ವೇವ್ಲೆಂತ ಬೇರೆ, ಅದು ನಮ್ಗೆ ಮ್ಯಾಚ್ ಆಗ್ತಾಯಿಲ್ಲ ಇದು ಅಂತ. ಆ ರೀತಿ ಸಣ್ಣ ಪುಟ್ಟ ಕಾರಣಕ್ಕೆ ಈಗೋಯಿಂದ, ಮನಸ್ತಾಪದಿಂದ, ಏನೋ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಹೋಗ್ಬೇಡ ಅಂತಾರೆ. ಈ ಥರದ್ದು ಏನೋ ಕ್ಲಾಶ್ ಆಗಿ ಡೈವರ್ಸ್ ತೊಗೊಳೋದು ನಮ್ಮಲ್ಲಿ 1000 ಉದಾಹರಣೆ ಇದೆ. ಹಂಗಂತ ಇವ್ರದ್ದು ಎಷ್ಟು ಸಲ ತೊಗೊಬೇಕಾಗಿತ್ತು ಪವಿತ್ರ ಗೌಡ ಅವರು. ದರ್ಶನ್ ಅವರು ಅಷ್ಟೆಲ್ಲ ಆಡಿಯೋ ನಮ್ಮ ಕಣ್ಮುಂದೆ ಇದೆ, ಹೊಡೆದಿರೋದಿದೆ. ಅದು ಇವಾಗಲೂ ಚಾರ್ಜ್ ಶೀಟು ಸ್ಟೇಷನಲ್ಲಿ ಎಲ್ಲ ಇದೆ, ಏನೇನಾಗಿದೆ ಅಂತ 2011 ಅನ್ಕೊತೀನಿ. ಸೊ ಆ ಟೈಮಲ್ಲಿ ಆಗಿರೋದು ಇನ್ನೂ ನಮ್ಮ ಕಣ್ಮುಂದೆ ಇದೆ. ಸೊ ಹಂಗೆಲ್ಲ ಆಗಿದ್ದಾಗ ವಿಜಯಲಕ್ಷ್ಮಿ ಅವ್ರ ತಾಳ್ಮೆಗಂತೂ ಹ್ಯಾಟ್ಸ್ ಆಫು. ಇಷ್ಟೆಲ್ಲ ಆದರೂ ಮತ್ತೆ ಬಂದಿದ್ದಾರೆ. ಅದೊಂದು ಲೆಟ್ರ್ ನೋಡಿದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಅದು ಯಾವುದೋ ಸ್ಟೇಷನ್ನು ಅಥವಾ ಮೀಡಿಯಾವರು ಯಾರು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರೂ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಒಂದು 4-5 ಕಡೆ ಹೇಳಿದ್ದಾರೆ ದರ್ಶನ್ ಅವರ 2ನೇ ಪತ್ನಿ ಪವಿತ್ರ ಗೌಡ ಅಂತ. ಅದು ಗರಂ ಆಗಿದ್ದಾರೆ ಅವರು. ಇಲ್ಲ, ಅವ್ರ 2ನೇ ಪತ್ನಿ ಅಲ್ಲ, ದರ್ಶನ್ ಅವ್ರ ಸ್ನೇಹಿತೆ ಅಷ್ಟೇ, ಎಲ್ಲೂ ದಾಖಲೆ ಇಲ್ಲ, ಖಡಕ್ಕಾಗಿ ಬರೆದಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಅದು ಲೆಟ್ರ್ ಹೋಗ್ತಿದೆ. ಅವರು ಪವಿತ್ರ ಗೌಡ ಅವರು ಕೇವಲ ದರ್ಶನ್ ಅವರ ಸ್ನೇಹಿತೆ ಅಷ್ಟೇ. ನಾನು ಅಫಿಷಿಯಲ್ ಹೆಂಡತಿ, ವಿನೀಶ್ ಅನ್ನೋ ಮಗ ಇದ್ದಾನೆ, ನನ್ನಲ್ಲಿ ದಾಖಲೆಗಳಿದ್ದಾವೆ, ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದೀವಿ ನಾವು, ಇದು ನಮ್ಮ ಕುಟುಂಬ ಅಂತ. ಸೊ ಆ ಮಹಿಳೆ ಬಗ್ಗೆ 2 ಮಾತಿಲ್ಲ. ಹ್ಯಾಟ್ಸ್ ಆಫ್ ಅವ್ರಿಗೆ. ಓಕೆ. ಇನ್ನು ಸರ್, ನಿಮಗೆ ಪರ್ಸ್ನಲ್ ಆಗಿ ದರ್ಶನ್ ಸರ್ ಅವರು ಮುಂಚೆ ನೀವು ಅಂದರೆ ಒಡನಾಟ ಹೇಗಿತ್ತು, ಅಥವಾ ನೀವು ಅವರನ್ನು ಭೇಟಿ ಮಾಡಿದ್ದು, ಅಥವಾ ಎಲ್ಲಾದರೂ ಪ್ರಮೋಷನ್ ಟೈಮಲ್ಲಿ ಎಲ್ಲಾದರೂ ಆ ಟೈಮಲ್ಲಿ ಭೇಟಿ ಮಾಡಿದ್ದು, ಅವರ ಒಂದು ಬಗ್ಗೆ ಏನು ಹೇಳ್ತೀರಾ? ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಾ? ಈ ಮುಂಚೆ ಹೆಂಗಿದ್ರು, ಇವಾಗ ಈ ಥರ ಬದಲಾಗ್ತಾ ಬಂದಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಬೇರೆ ನಟರಿಗೆ ಕಂಪೇರ್ ಮಾಡಿದ್ರೆ ದರ್ಶನ್ ಸರ್ ಜೊತೆ ನಂದೇನು ಒಡನಾಟ ಇರಲಿಲ್ಲ, ಲಿಂಕು ಇರಲಿಲ್ಲ, ಪರಿಚಯನೂ ಇರಲಿಲ್ಲ. ಬೇರೆ ಒಂದಷ್ಟು ಸ್ಟಾರ್ ನಟರು ಅಷ್ಟೇ, ಇವಾಗ ಅಣ್ಣವ್ರ ಕುಟುಂಬಕ್ಕೆ ಸಂಬಂಧಪಟ್ಟವರು, ಉಪ್ಪಿ ಸರು, ಈ ಥರ ನೋಡಿದಾಗೆಲ್ಲ ಹಾಯ್ ಅಂತ ಒಂದು ಮಾಡೋದು, ಮಾತಾಡೋದು, ಈ ಥರದ್ದೆಲ್ಲ ಇತ್ತು. ಬಟ್ ದರ್ಶನ್ ಸರ್ ಜೊತೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಯಾವತ್ತೂ ಇರಲಿಲ್ಲ, ಪರಿಚಯನೂ ಇರಲಿಲ್ಲ. ಒಂದು 2-3 ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ, ಅದು ಬಿಟ್ಟು ಪರ್ಸ್ನಲಾಗಿ ಒಂದು ಸಲ ಮೀಟ್ ಆಗಿದ್ದೆ. ಈ ಕ್ರಾಂತಿ ರಿಲೀಸ್ ಟೈಮ್ಗೆ ಡಿಜಿಟಲ್ ಪ್ರಮೋಷನ್ಸ್ ನಡೀತಿತ್ತು, ಆ ವಿಚಾರಕ್ಕೆ ಏನೋ ಮೀಟ್ ಮಾಡಿದ್ದೆ, ಫೋಟೋನು ಇಡ್ಸ್ಕೊಂಡೆ. ಜಸ್ಟ್ ಬೇಸಿಕ್ ಟಾಕ್ ಅಷ್ಟೇ, ಫಾರ್ಮಾಲಿಟೀಸ್. ಹಾಯ್ ಸರ್, ನೈಸ್ ಟು ಮೀಟ್ ಯು, ಹಾಯ್ ಸರ್ ಅಂತಲೇ ಪ್ರೆಸೆಂಟ್ ಮಾಡಿದ್ರು. ಅವೆಲ್ಲ ಇದೆ, ಆ ಗುಣಗಳೆಲ್ಲ ಇದ್ದಾವೆ. ಸೊ ಅದೆಲ್ಲ, ಸೊ ಅದು ಬಿಟ್ಟು ಪರ್ಸ್ನಲ್ ಕಾಂಟ್ಯಾಕ್ಟ್ ಅಂತ ಅಟ್ಯಾಚ್ಮೆಂಟ್ ದರ್ಶನ್ ಸರ್ ಜೊತೆ ಅಥವಾ ಕಾಂಟ್ಯಾಕ್ಟು ರೆಗ್ಯುಲರಾಗಿ ಆ ಥರದ್ದೇನಿರೋದು. ಒಬ್ಬ ನಟ ದರ್ಶನ್ ಸರ್ ಅವರು, ನಾನೊಬ್ಬ ಕನ್ನಡ ಚಿತ್ರರಂಗದ ಅಭಿಮಾನಿ, ಎಲ್ಲ ಇದು ಮಾಡ್ತೀನಿ. ಬಟ್ ತಪ್ಪು ಅಂದಾಗ ಹೇಳಲೇಬೇಕಲ್ವ. ಇವಾಗ ಏನೇ ನೆಗೆಟಿವ್ ಆಗಿ ಮಾತಾಡಿದ್ರೆ, ಇಲ್ಲ ಇದು ಮಾಡಿದ್ರೆ ಒಂದಷ್ಟು ಫ್ಯಾನ್ಸ್ ಎಲ್ಲ ಇದು ಮಾಡ್ತಾರೆ. ಬಟ್ ಅವ್ರು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ, ತಪ್ಪು ಮಾಡಿದ್ದಾರೆ ಈ ಟೈಮಲ್ಲಿ. ತಪ್ಪು ಅಂದರೆ ಅದನ್ನು ನೀವು ಕೇಳುವಂತಹ ಶಕ್ತಿ ಇರಬೇಕು ಅವ್ರಿಗೆ. ತಪ್ಪು ಮಾಡಿದ್ದಾರೆ, ಇವಾಗ ಹೊಗಳೋ ಟೈಮಲ್ಲಿ ಹೊಗಳಿಸ್ಕೊಂಡಿದ್ದೀರಲ್ವ. ಇವಾಗ ನಾನು ಏನಾದರೂ ಇರೋ ರಿಯಾಲಿಟಿನ ಹೇಳೋಕ್ಕೆ ಹೋದ್ರೆ ದರ್ಶನ್ ವಿರೋಧಿ ಆ ರೀತಿ ಈ ರೀತಿ ಅಂತಾರೆ. ಇದೇ ದರ್ಶನ್ ಅವ್ರಿಗೆ ಚಪ್ಪಲಿ ಏಟ್ ಬಿದ್ದಾಗ ನಾನು ಪೋಸ್ಟ್ ಹಾಕಿದ್ದೆ, ಕಲಾವಿದನಿಗೆ ಬೇಕಾಗಿರೋದು ಚಪ್ಪಾಳೆ ಹೊಡೆತವೇ ಹೊರತು ಚಪ್ಪಲಿ ಹೊಡೆತವಲ್ಲ ಅಂತ. ನಾನು ಅದೇ ಟೈಮ್ ಪೋಸ್ಟ್ ಹಾಕಿದ್ದೆ. ಇವಾಗ ಕಾಟೇರ ರಿಲೀಸ್ ಆಗಿದೆ. ಕಾಟೇರ ತುಂಬ ಇಷ್ಟ ಆಯಿತು ನನಗೆ. ಆ ಸಿನಿಮಾ ಇಷ್ಟ ಆದಾಗ ನಾನು ಇನ್ಸ್ಟಾದಲ್ಲಿ ರಿವ್ಯೂ ಬರೆದಾಕಿದ್ದೀನಿ. 6 ರಿಂದ 7 ಲಕ್ಷ ಜನ ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ ಏನೇನು ನನಗೆ ದುಡ್ಡು ಕೊಟ್ಟಿದ್ರೆ
ಇಲ್ಲ. ಬಟ್ ಸಿನಿಮಾ ಚೆನ್ನಾಗಿದೆ ಹೊಗಳಿದ್ದೀನಿ, ಚಪ್ಪಲಿಯಲ್ಲಿ ಹೊಡೆದಾಗ ತಪ್ಪು ಅದನ್ನು ವಿರೋಧಿಸಿದ್ದೀನಿ. ಇದು ಇವ್ರು ಮಾಡಿರೋ ತಪ್ಪು ಇದನ್ನು ವಿರೋಧಿಸ್ಬೇಕು. ತಪ್ಪು ಅಂದಾಗ ತಪ್ಪು, ಸರಿ ಅಂದಾಗ ಅನ್ಲೇಬೇಕಲ್ವ. ಅದು ಇಲ್ಲ ಯಾರೋ ಏನೋ ಅಟ್ಯಾಕ್ ಮಾಡಿಬಿಡ್ತಾರೆ, ಇಲ್ಲ ಯಾಕೆ ಸುಮ್ಮನೆ ಮನೆಗೆ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಳ್ಳೋದು, ಈ ಥರದ್ದೆಲ್ಲ ಸೇಫ್ ಗೇಮ್ ಮಾಡಬಾರ್ದು. ನಮ್ಮ ಮನಸ್ಸಾಕ್ಷಿನ ನಾವು ಫಸ್ಟ್ ಸ್ಯಾಟಿಸ್ಫೈ ಮಾಡಬೇಕು. ತಪ್ಪು ತಪ್ಪೇ, ಸರಿ ಸರಿ. ಓಕೆ. ಇನ್ನು ಸ್ಟಾರ್ ನಟ ಅಂತ ಬಂದಾಗ ಅವರೊಂದಿಷ್ಟು ವಿರೋಧ ಕೂಡ ಇರುತ್ತೆ. ಅಂದರೆ ಈಗ ಇನ್ನೊಬ್ಬರ ಸ್ಟಾರ್ ನಟ ಇರುವಾಗ ಒಂದಿಷ್ಟು ಸ್ಟಾರ್ ವಾರ್ಗಳು ಕೂಡ ಆಗ್ತಾ ಇರುತ್ತೆ. ಸೊ ಈ ಪ್ರಕರಣ ಆದಮೇಲೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಇರ್ಬೋದು ಅಥವಾ ದರ್ಶನ್ ಅವರ ಫ್ಯಾನ್ಸ್ ಇರ್ಬೋದು, ಒಂದಿಷ್ಟು ಅಲ್ಲಿ ಕೂಡ ಒಂದಿಷ್ಟು ಸ್ಟಾರ್ ವಾರ ಆಯಿತು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು ಕೆಲವೊಂದು ವಿಚಾರ. ಸೊ ಇದನ್ನ ಬಗ್ಗೆ ಏನು ಹೇಳ್ತೀರಾ? ಈ ಥರ ಸ್ಟಾರ್ ವಾರ ಆದ ಆ ಟೈಮಲ್ಲಿ ಈ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸ್ಟಾರ್ ವಾರ್ ಅನ್ನೋದು ಮುಂಚೆಯಿಂದ ಇದೆ, ಈಗ ಅಂತಲ್ಲ. ಕೆಲವೊಂದು ಟೈಮ್ ಪೀಕ್ಗೆ ಹೋಗ್ಬಿಡುತ್ತೆ, ಕೆಲವೊಂದು ಟೈಮ್ ಕಾಮಾಗಿರುತ್ತೆ, ಕೆಲವೊಂದು ಟೈಮ್ ತುಂಬ ಕಡಿಮೆ ಇರುತ್ತೆ. ಇವಾಗ ಅಟ್ ಎ ಟೈಮ್ ಸಿನಿಮಾಗಳು ರಿಲೀಸ್ ಆದರೆ, ಇಲ್ಲಾಂದರೆ ಯಾರೋ ಒಬ್ಬ ಸ್ಟಾರ್ ನಟ ಸಿನಿಮಾ ರಿಲೀಸ್ ಆದರೆ ಆ ನಟನ ಅಭಿಮಾನಿಗಳಿಗೆ ಯಾರಾಗಲ್ವೋ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅಟ್ಯಾಕ್ ಮಾಡೋದು, ಇದೆಲ್ಲ ಆಗುತ್ತೆ. ಯಾರೂ ಸಪೋರ್ಟ್ ಮಾಡಲ್ಲ ಮೇಡಮ್. ಇವಾಗ ಫ್ಯಾನ್ಸು ಕೆಟ್ಟದಾಗ ಕಮೆಂಟ್ ಆಗ್ತಾಯಿದ್ದಾರೆ, ಸ್ಟಾರ್ ವಾರ್ ಮಾಡ್ತಾಯಿದ್ರೆ ಮಾಡಿ ಅಂತ ಯಾರಾದರೂ ಹೇಳ್ತಾರೆ? ಬಟ್ ಎಲ್ಲರೂ ಹೇಳಿದ್ದಾರೆ, ಬೇರೆ ಬೇರೆ ನಟರು ಹೇಳಿದ್ದಾರೆ. ಅಪ್ಪು ಸರ್ ಇದ್ದಾಗ ಹೇಳಿದ್ದಾರೆ, ಶಿವಣ್ಣ ಅವ್ರು ಹೇಳಿದ್ದಾರೆ, ಸುದೀಪ್ ಅವರು ಎಲ್ಲ ಹೇಳಿದ್ದಾರೆ ಫ್ಯಾನ್ ವಾರ್ ಬೇಡ ಅಂತ. ಬಟ್ ಈ ರೀಸೆಂಟಾಗಿ ಒಂದು ದರ್ಶನ್ ಸರ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಅಂತೂ ತುಂಬ ಅವಶ್ಯಕತೆ ಇತ್ತು. ಇವಾಗ ಈ ಇನ್ಸಿಡೆಂಟ್ ಬಿಟ್ಟು ಇದಕ್ಕೂ ಮುಂಚೆ ಅದು ಹೊಸಪೇಟೆ ಇನ್ಸಿಡೆಂಟು, ಆ ಟೈಮಲ್ಲೆಲ್ಲ ಏನಾಯಿತು ಫ್ಯಾನ್ಸ್ ವಾರು, ಆ ಟೈಮಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ದರ್ಶನ್ ಸರ್ ಕಡೆಯಿಂದ ಬರಬೇಕಾಗಿತ್ತು, ಬರಲಿಲ್ಲ. ಇಲ್ಲ ಮಾಡಬೇಡಿ ಅಂತ ಅವರು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡೋ ಥರನೇ ಇತ್ತು, ಫ್ಯಾನ್ಸ್ ವಾರ್ ನಡೀಲಿ ಅನ್ನೋ ರೀತಿ ಇತ್ತು ಆ ಸ್ಟೇಟ್ಮೆಂಟು. ಇನ್ನು ಜಾಸ್ತಿ ಉರ್ಸೋಣ ಅಂತದ್ದು ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದರು. ಇನ್ಯಾರು ಫ್ಯಾನ್ಸ್ ವಾರ್ ಬಗ್ಗೆ ಏನು ಕೇಳ್ತೀರಾ ಅಂತಿದೆ ಮೀಡಿಯಾ ಸ್ನೇಹಿತರು ಕೇಳಿದಾಗ, ಸರ್ ಇಲ್ಲೂ ಚಪ್ಪಾಳೆ ಬರುತ್ತೆ, ಇಲ್ಲೂ ಚಪ್ಪಾಳೆ ಬರುತ್ತೆ, ಎರಡು ಕಡೆಯಿಂದ ಆದ್ರೇ ಅಂತಲ್ವ. ಸೊ ಈ ಥರದ್ದೊಂದು ಅಪ್ರೋಚ್ ಬೇಕಿರಲಿಲ್ಲ. ಸೊ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಸ್ಟಾರ್ ಕೈಲಿ ಒಂದು ಒಳ್ಳೆ ಹೇಳಿಕೆ ಬಂದರೆ ಅವೆಲ್ಲ ನಿಲ್ಲುತ್ತೆ. ಸೊ ಹಾಗಾಗಿ ದರ್ಶನ್ ಅವ್ರೂ ಅಷ್ಟೇ, ಈಚೆ ಬಂದಮೇಲೆ ಫ್ಯಾನ್ಸ್ಗೂ ಒಂದು ಸ್ವಲ್ಪ ಹೇಳಬೇಕು. ಓಕೆ. ಇನ್ನು ಪ್ರೊಡ್ಯೂಸರ್ಗಳು ಕೂಡ ಸಾಕಷ್ಟು ಜನ ಅವರ ಸಪೋರ್ಟಿಗೆ ನಿಲ್ತಾ ಇದ್ದಾರೆ, ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಈಗ ಕೆ ಮಂಜು ಅವರು ಕೂಡ ಮಾತನಾಡಿದರು, ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಸಿನಿಮಾಗೋಸ್ಕರ ದರ್ಶನ್ ಅವರ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಪ್ರೊಡ್ಯೂಸರ್ಗಳು ಅವ್ರನ್ನ ಬಿಟ್ಕೊಡಲ್ಲ ಅಷ್ಟು ಬೇಗ. ಸೊ ಏನು ಹೇಳ್ತೀರಾ? ಅಂದರೆ ಇನ್ನೂ ಸಾಕಷ್ಟು ಜನ ಮಾತನಾಡೋಕ್ಕಿದ್ದಾರೆ, ಮಾತಾಡೋಕ್ಕೆ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ ಕೂಡ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಅಲ್ಲ, ಪ್ರೊಡ್ಯೂಸರ್ಗಳು ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಅವ್ರು ಹೇಳ್ತಾರೆ. ಪ್ರೊಡ್ಯೂಸರ್ ಅಂದರೆ ಏನು? ಹಣ ಇನ್ವೆಸ್ಟ್ ಮಾಡೋರು. ಸೊ ಅವ್ರ ಉದ್ದೇಶ ಏನು? ಲಾಭ ಮಾಡಬೇಕು ಅನ್ನೋದಷ್ಟೇ. ಸೊ ಆ ದೃಷ್ಟಿಯಿಂದ ದರ್ಶನ್ ಅವರು ಚಿನ್ನದ ಮೊಟ್ಟೆ ಇಡೋ ಕೋಳಿ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಪ್ರೊಡ್ಯೂಸರ್ಸ್ ದೃಷ್ಟಿಯಿಂದ ಬರಬೇಕು, ಸಿನಿಮಾಗಳು ಮಾಡಬೇಕು, ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಲಾಭ ಆಗಬೇಕು, ಇದೆಲ್ಲ ಇರುತ್ತೆ. ಬಟ್ ಕೋರ್ಟ್ಗೆ ಇದೆಲ್ಲ ಗೊತ್ತಿಲ್ಲ ಮೇಡಮ್. ದರ್ಶನ್ ಅವ್ರು ಹೋಗಬೇಕು, ಸಿನಿಮಾ ಮಾಡಬೇಕು, ಕೋರ್ಟ್ಗೆ ಇದೆಲ್ಲ ಗೊತ್ತಿಲ್ಲ. ಕೋರ್ಟಿಗೆ ಗೊತ್ತಿರೋದು, ಕಾನೂನಿಗೆ ಗೊತ್ತಿರೋದು ಎರಡೇ. ಇವ್ರು ತಪ್ಪು ಮಾಡಿದಾರಾ ಇಲ್ವಾ, ಎಷ್ಟರ ಮಟ್ಟಕ್ಕೆ ತಪ್ಪು ಮಾಡಿದ್ದಾರೆ, ಎಷ್ಟರ ಮಟ್ಟಕ್ಕೆ ಶಿಕ್ಷೆ ಆಗಬೇಕು ಅಷ್ಟೇ. ಪ್ರೊಡ್ಯೂಸರ್ ಅವರವರ ಅಭಿಪ್ರಾಯ, ಅವ್ರವ್ರ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಏನು ಕೆಟ್ಟ ಪದ ಯೂಸ್ ಮಾಡಿದೆ, ಅವ್ರವ್ರ ಅಭಿಪ್ರಾಯನ ಅವ್ರವ್ರು ಹೇಳ್ಕೊಬೋದು. ಅದೇ ರೀತಿ ನಿರ್ಮಾಪಕರು ಹೇಳ್ಕೊತಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ ಅವ್ರ ಹೇಳಿಕೆಯಲ್ಲಿ. ಬಟ್ ಕಾನೂನಿಗೆ ಯಾವುದು ಗೊತ್ತಿಲ್ಲ, ತಪ್ಪಾ ಸರಿನಾ, ಅದೆಷ್ಟು ಶಿಕ್ಷೆ ಆಗಬೇಕು, ಎಷ್ಟು ಆಗಬಾರ್ದು, ಇಷ್ಟೇ ಗೊತ್ತಿರೋದು ಕಾನೂನಿಗೆ. ಓಕೆ ಸರ್, ಇನ್ನು ದರ್ಶನ್ ಅವರ ಈ ಒಂದು ಪ್ರಕರಣದ ನಂತರ ಅವರ ಫ್ಯಾನ್ಸ್ ಇನ್ನೂ ಹೆಚ್ಚಾಗ್ಬೋದು ಅನ್ಸುತ್ತಾ? ಅಥವಾ ಇನ್ನೂ ಕಷ್ಟ ಇದೆ, ಇನ್ನು ಇಷ್ಟೇ ಇನ್ನು ಕಷ್ಟ ಇದೆ ಅನ್ನೋ ಥರ ಆ ಥರ ಅನಿಸ್ತಾ ಇದೆಯಾ ನಿಮಗೆ? ಯಾಕಂತ ಅಂದರೆ ಅಭಿಮಾನಿಗಳಿಗೆ ಇದೊಂಥರ ಅವರು ಜೈಲಲ್ಲಿರುವಂಥ ದೊಡ್ಡ ಶಾಕ್. ಅಂದರೆ ಅದರಿಂದ ಹೊರಬರೋಕ್ಕಾಗ್ತಾಯಿಲ್ಲ. ಸೋಷಿಯಲ್ ಮೀಡ್ಯಾದಲ್ಲೂ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಅಳ್ತಾ ಇರ್ತಾರೆ, ವಿಡಿಯೋ ಮಾಡ್ತಿದ್ದಾರೆ. ಹುಡುಗಿಯರು ಇರ್ಬೋದು, ಹುಡುಗರು ಇರ್ಬೋದು, ನಮ್ಮ ಬಾಸ್ ಯಾವತ್ತೂ ಬಾಸೇ, ಅವರು ಆಚೆ ಬಂದೇ ಬರ್ತಾರೆ. ಸೊ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಏನು ಅನ್ಸುತ್ತೆ? ಅಲ್ಲ, ಅದು ಏನು ಬೇಕಾದರೂ ಆಗಬಹುದು. ಫ್ಯಾನ್ಸ್ ಜಾಸ್ತಿ ಬೇಕಾದರೂ ಆಗಬಹುದು, ಕಡಿಮೆ ಬೇಕಾದರೂ ಆಗಬಹುದು. ಇವಾಗಿನ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿರೋದಂತೂ ಸತ್ಯ. ಯಾಕಂದರೆ ಒಂದಷ್ಟೆಲ್ಲ ವೀಡಿಯೋಸ್ ನೋಡಿದೆ, ಡಿ ಬಾಸ್ ಅಂತಿದ್ದದನ್ನೆಲ್ಲ ತೆಗಿಯೋದು, ಅದು ನಮಗೂ ಬೇಜಾರಾಗುತ್ತೆ. ಇವಾಗ ಇಲ್ಲಿ ಇತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನಂಗೆ ಬೇಜಾರಾಗುತ್ತೆ. ದರ್ಶನ್ ಸರ್ ಮುಂದೆ ನಾನು ಏನೂ ಅಲ್ಲ. ಇಂಡಸ್ಟ್ರಿಯಲ್ಲಿ ಇನ್ನೂ ಇವಾಗ ಮೊದಲನೇ ಹೆಜ್ಜೆ ಇಡ್ತಾ ಇರೋ ಪುಟ್ಟ ಹುಡುಗ, ಚಿಕ್ಕ ಹುಡುಗ. ಇಷ್ಟು ಚಿಕ್ಕ ಹುಡುಗ ದರ್ಶನ್ ಸರ್ ಬಗ್ಗೆ ಏನೋ ಮಾತಾಡಬೇಕು ಅಂದರೆ ನಮಗೂ ಹರ್ಟ್ ಆಗುತ್ತೆ. ಸೊ ಅದು ಬಿಟ್ಟು ಫ್ಯಾನ್ಸ್ಗೆ ಇವಾಗ ಬೇಜಾರಾಗುತ್ತೆ. ಇವಾಗ ಎಷ್ಟೋ ಜನ ಬೇರೆಯವ್ರು ಏನೋ ಹೇಳ್ಕೊಬೋದು, ಇವಾಗ್ಲೂ ಜೈ ಡಿ ಬಾಸ್ ಅದು ಇದು ಹೇಳ್ಬೋದು. ಬಟ್ ಒಂದಷ್ಟು ಮೆಚ್ಯೂರ್ಡ್ ಫ್ಯಾನ್ಸ್ ಅಂತಿದ್ದಾರೆ, ಅವರೆಲ್ಲ ಇಲ್ಲ ಈ ರೀತಿ ಆಗಬಾರ್ದಾಗಿತ್ತು, ಇದು ನಾವು ಒಪ್ಕೊಳ್ಳಲ್ಲ ಅಂತ ಇದ್ದಾರೆ. ಆ ಫ್ಯಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ತಪ್ಪನ್ನು ತಪ್ಪು ಅಂತ ಹೇಳಿದಾಗ. ಬಟ್ ಏನು ಬೇಕಾದರೂ ಆಗ್ಬೋದು. ಇವಾಗ ಕಾನೂನು ತೀರ್ಪು ಬಂದಮೇಲೆ ಗೊತ್ತಾಗುತ್ತೆ. ಇವಾಗ ನೀವು ಹೇಳಿದ ಉದಾಹರಣೆ, ಅದು ಸಾರಥಿ ರಿಲೀಸ್ ಟೈಮಲ್ಲಿ ಆಯಿತು. ಆಗ್ತಾನೆ ಜೈಲಿಂದ ಬಂದಿದ್ದರು, ಇಡೀ ಕರ್ನಾಟಕ ಪ್ರವಾಸಕ್ಕೆ ಹೋದರು. ಆ ಟೈಮಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನನ್ನಿಂದ ತಪ್ಪಾಗಿದೆ ಅಂತ ಅವರೇ ಒಪ್ಕೊಂಡಿದ್ರು, ನನ್ನಿಂದ ತಪ್ಪಾಗಿದೆ. ಸೊ ಸಾರಥಿ ರಿಲೀಸ್ ಆಗಿದೆ. ಪ್ರತಿಯೊಂದು ತಾಲೂಕು
ಅಥವಾ ಜಿಲ್ಲೆಗೆ ಹೋಗಿ ನಾನೇ ನಿಮ್ಮ ಬಳಿ ಬಂದು ಕ್ಷಮೆ ಕೇಳ್ತೀನಿ ಅಂತ ಸಾರಥಿ ಸಕ್ಸಸ್ ಪ್ರವಾಸದ ಥರ ಹೋಗಿ ಇದು ಮಾಡಿದ್ರು. ಇವಾಗ ಕಾನೂನು ಈಚೆ ಬಂದಮೇಲೆ ಗೊತ್ತಾಗುತ್ತೆ ಎಷ್ಟು ಅಂತ. ಬಟ್ ಅಂಧಾಭಿಮಾನ ಬಿಡಲೇಬೇಕು ಮೇಡಮ್. ಇವಾಗ ಏನೇ ಮಾಡಲಿ, ಇವಾಗ ಜೈ ಡಿ ಬಾಸ್ ಅನ್ನೋದು ಇಲ್ಲ ಅಥವಾ ಸಪೋರ್ಟ್ ಮಾಡೋದು ಅದೆಲ್ಲ ಓಕೆ ಹೆಲ್ತಿಯಾಗಿದ್ದಾಗ. ಈ ಕೈದಿ ಅದೇನೋ ಇತ್ತೀಚೆಗೆಲ್ಲ ನೋಡ್ತಾ ಇದ್ದೆ, ಎಲ್ಲ ಕಡೆ ಹೆಸರು ಹಾಕ್ಸ್ಕೊಂಡು ಓಡಾಡೋದು, ಅದಂತೂ ಹಾರಿಬಲ್ಲು. ಇವಾಗ ಯಾವುದೋ ಮೊನ್ನೆ ತಾನೇ ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಯಾರೋ ಒಂದಷ್ಟು ಜನ ಫ್ಯಾನ್ಸ್ದು ವೀಡಿಯೋ ನೋಡ್ತಾ ಇದ್ದೆ, ಕೈ ಮೇಲೆ ವರ್ಲ್ಡ್ ಕಪ್ ಹಾಕ್ಸ್ಕೊಂಡಿದ್ದಾರೆ. ಇವ್ರೇನು ಹಾಕ್ಸ್ಕೊತಿದ್ದಾರೆ? ಅದು ಕೈದೆ ಅಂತ ಹಾಕ್ಸ್ಕೊಳ್ಳೋದು ತಪ್ಪಲ್ವ? ಅದು ಹಾಳಾಗೋಗ್ಲಿ, ಯಾವುದೋ ಆಟೋ ಮೇಲೆ ಅಲ್ಲಿ ಇಲ್ಲಿ ಹಾಕ್ಸ್ಕೊಳೋದು. ಯಾವುದೋ ಮಗುಗೆ ನಾಮಕರಣ ಟೈಮಲ್ಲೋ ಏನೋ ಇದಾಕಿ ಕೈದಿ ನಂಬರ್ ಹಾಕಿದ್ದಾರೆ. ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನಿಮ್ಮ ಮಗನ ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಮುಂದೆ ಬರ್ತಾ ಇರುವಂಥ ಹುಡುಗರಿಗೆ ಏನು ಮೆಸೇಜ್ ಕೊಡೋದಕ್ಕೆ ಹೋಗಿದ್ದೀರಾ? ಇವಾಗಿನ ಮಕ್ಕಳು ಅಥವಾ ನಾವೆಲ್ಲ ಸ್ಕೂಲಲ್ಲಿದ್ದಾಗ ನಾವು ಭಗತ್ ಸಿಂಗು, ಸಂಗೊಳ್ಳಿ ರಾಯಣ್ಣ, ಬಾಲಗಂಗಾಧರ್ ತಿಲಕ್ ಈ ಥರದ್ದೆಲ್ಲ ನಾವು ವೇಷ ಹಾಕ್ಕೊಂಡವರು. ಈ ಕೈದಿ ಥರದ್ದೆಲ್ಲ ವೇಷ ಹಾಕ್ಸಿಲ್ಲ, ತಪ್ಪಾಗಿದೆ. ಅದನ್ನು ಮಗುಗೆ ಸಿಂಕ್ ಮಾಡಿ ಅಲ್ಲೇನಕ್ಕೆ ಇದು ಮಾಡ್ತೀರಾ? ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ತಾಳ್ಮೆಯಿಂದ ಇರಿ. ನನಗೆ ನೀವು ಆಟೋ ಮೇಲೆ ಹಾಕ್ಸ್ಕೊತೀರಾ ಅಂದರೆ ದರ್ಶನ್ ಅಂತ ಹಾಕ್ಸ್ಕೊಂಡ್ರೆ ನನಗೆ ನೋಡೋದಕ್ಕೆ ಇಷ್ಟ, ಸಾರಥಿ ಅಂತ ಹಾಕ್ಸ್ಕೊಂಡ್ರೆ ನೋಡೋದಕ್ಕೆ ಇಷ್ಟ, ಸಿನಿಮಾ ಹೆಸರು ಡೆವಿಲ್ ಅಂತ ಹಾಕ್ಸ್ಕೊಂಡ್ರು ನೋಡೋದಕ್ಕೆ ಇಷ್ಟ. ಕೈದಿ ನಂಬರ್ ಹಾಕ್ಸ್ಕೊತಾ ಇದ್ದೀರಾ ಅಂದರೆ ಎಲ್ಲಿ ಹೋಗ್ತಾ ಇದೆ? ಪ್ರಬುದ್ಧರಾಗಬೇಕು ನೀವು. ಯಾರೋ ಒಬ್ರು ಆಗಿದ್ರೆ, ಇವಾಗ ಎಲ್ಲ ಒಂದು ಕಡೆ ನಾವೇನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫನ್ ಪೋಸ್ಟ್ ಹಾಕ್ತೀವಿ ಅಂದರೆ ಒಂದು 4 ಜನ ನಗಾಡಲಿ ಅಂತ, ಮೋಟಿವೇಶನ್ಸ್ ಪೋಸ್ಟ್ ಏನಕ್ಕೆ ಹಾಕ್ತೀವಿ ಅಂದರೆ ಒಂದು 4 ಜನ ಮೋಟಿವೇಟ್ ಆಗಲಿ ಅಂತ. ನೀವು ಆಟೋ ಮೇಲೆ ಅಲ್ಲಿ ಇಲ್ಲಿ ಹಾಕ್ಸ್ದಾಗ ಸಾವಿರಾರು ಜನ ನೋಡ್ತಾರೆ. ಏನು ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದೀರ? ತಪ್ಪು ಅದಲ್ಲ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇಂಥ ದೊಡ್ಡ ಸ್ಟಾರ್ ನಟನಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಈ ಥರ ದರ್ಶನ್ ಅವರ ವಿಚಾರಕ್ಕಿಂತ ದೊಡ್ಡ ದೊಡ್ಡ ಪ್ರಕರಣಗಳೇ ಕೇಳಿ ಬರ್ತಾ ಇದೆ, ಸೊ ಬೇರೆ ನಟರಿಗೆ ಕಂಪೇರ್ ಮಾಡಿದರೆ. ಸೊ ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ದೊಡ್ಡ ನಷ್ಟ ಆಗ್ಬೋದು ಅಥವಾ ಅವ್ರಿಗೆ ಎಷ್ಟು ದೊಡ್ಡ ಕಷ್ಟ ಆಗ್ಬೋದು ದರ್ಶನ್? ಮೇಡಮ್, ಇಂಡಸ್ಟ್ರಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ಇಂಡಸ್ಟ್ರಿ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ. ಇವರೆಲ್ಲ ಮೀನುಗಳು, ಅಪ್ಪು ಸಾರು ಮತ್ತು ಎಲ್ಲ ನಟರು ಅಷ್ಟೇ. ಸೊ ಯಾರೋ ಒಬ್ರಿಗೆ ಏನೋ ಜೈಲಿಗೆ ಹೋದ್ರು ಅಥವಾ ಯಾರಿಗೋ ಏನೋ ಆಯಿತು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಇಂಡಸ್ಟ್ರಿಗೆ. ಬಟ್ ಇಂಡಸ್ಟ್ರಿನೇ ಮುಳುಗೋಯ್ತು ಅನ್ನೋ ಥರದ್ದು ಯಾರೂ ಇಲ್ಲ. ಅಂತ ಅಣ್ಣವರು ಇಡೀ ಕರ್ನಾಟಕ ಸಿನಿಮಾ ರಂಗನೇ ಆಳ್ದವರು ಅಣ್ಣವರೇ ನಮ್ಮ ಮುಂದೆ ಇಲ್ಲ, ಅಣ್ಣವರೇ ಹೋದರು. ಸೊ ಹಾಗಾದಾಗ ದರ್ಶನ್ ಅವರು ಹೋದರು, ಒಂದು ಸ್ವಲ್ಪ ಮಟ್ಟಿಗೆ ನಷ್ಟ ಆಗೇ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ. ಈಗ ಕಪ್ ಚುಕ್ಕೆ ಅಂತ ಏನೋ ಹೇಳಿದ್ರೆ, ಅದು ದರ್ಶನ್ ಅವ್ರಿಗೆ ಅದು ಆವಾಗಲಿಂದ ಒಂದು 10 ವರ್ಷದಿಂದ ಅವ್ರು ಹಂಚ್ಕೊಂಡೇ ಓಡಾಡ್ತಿದ್ದಾರೆ. ಅದನ್ನು ಪ್ರತಿ 6 ಮಂತ್ಸು ಅಥವಾ ಪ್ರತಿ 1 ವರ್ಷಕ್ಕೆ ಏನಾದರೂ ಸಣ್ಣದಾಗಿ ಏನಾದರೂ ಒಂದು ಮಾಡ್ಕೊತಾರೆ. ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲೇನೋ ಕಾಂಟ್ರವರ್ಸಿ ಆಗುತ್ತೆ, ಮತ್ತು ಆಕ್ಸಿಡೆಂಟ್ ಆದಮೇಲೆ ಮತ್ತಿನ್ನೇನೋ ಎಲ್ಲೋ ಕಾಟೇರ ಸಕ್ಸಸ್ ಮೀಟ್ ಮಾಡಿದ್ರು 3 ಗಂಟೆವರೆಗೂ ಅಂತ, ಮತ್ತೆ ಮೈಸೂರಲ್ಲಿ ಯಾರೋ ವೆಯ್ಟರ್ಗೆ ಹೊಡಿದ್ರು. ಇದು ಬರ್ತಾನೆ ಇದೆ. ಆ್ಯಂಡ್ ಅವರು ಒಪ್ಕೊಂಡಿದ್ದಾರೆ, ನನಗೆ 2 ಫೇಸ್ ಇದೆ, ನಾನು ಬ್ಯಾಡ್ ಬಾಯ್, ಈ ಥರದ್ದೆಲ್ಲ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಕಪ್ ಚುಕ್ಕೆನ ಅನ್ಸ್ಕೊಂಡೇ ಬಂದಿದ್ದಾರೆ. ಇವಾಗ ಇನ್ನೊಂದು ಅವಕಾಶ ಇದೆ, ದೊಡ್ಡ ಅವಕಾಶ ಇದೆ. ಇದೇನಾದರೂ ತೀರ್ಪು ಬರಲಿ, ಹೊರಗಡೆ ಬಂದಮೇಲೆ ಹೊಸ ದರ್ಶನ ನೋಡೋದಕ್ಕೆ ಇಷ್ಟಪಡ್ತೀವಿ ನಾವು. ಕರ್ನಾಟಕ ಪೊಲೀಸು ಮತ್ತು ಇದಕ್ಕೆಲ್ಲ ಹ್ಯಾಟ್ಸ್ ಆಫ್. ಒಬ್ಬ ದೊಡ್ಡ ಸ್ಟಾರು ಅಂದರೆ ಏನು ಭಯಪಡದೆ ಅರೆಸ್ಟ್ ಮಾಡಿದ್ರಲ್ವ, ಅದು ಕಾನೂನಿಗಿರೋ ಗೌರವ ಆ್ಯಂಡ್ ಕೆಪಾಸಿಟಿ. ಒಂದು ಹೇಳ್ತೀನಿ ಕೇಳಿ, ಈ ಇನ್ಸಿಡೆಂಟು ಸಿನಿಮಾ ಮೇಲೆ ಏನೂ ಪ್ರಭಾವ ಬೀಳಲ್ಲ. ಸಿನಿಮಾ ಗೆಲ್ಲಬೇಕಾ? ಸಿನಿಮಾ ಚೆನ್ನಾಗಿರಬೇಕು. ಡೆವಿಲರು ಅಷ್ಟೇ, ಸಿನಿಮಾ ಚೆನ್ನಾಗಿದೆಯಾ, ಆ ಸಿನಿಮಾಗೆ ತಾಕತ್ತಿದೆಯಾ, ಗೆಲ್ಲುತ್ತೆ. ಸಿನಿಮಾ ಚೆನ್ನಾಗಿಲ್ವಾ, ಫ್ಲಾಪ್ ಆಗುತ್ತೆ ಅಷ್ಟೇ. ಕ್ರಾಂತಿನ ತುಂಬ ಹಠಕ್ಕೆ ಬಿದ್ದರು ಫ್ಯಾನ್ಸು. ಬಟ್ ಸಿನಿಮಾ ಆಗಲಿಲ್ಲ, ಚೆನ್ನಾಗಾಗಲಿಲ್ಲ. ಅವ್ರ ಸಮಾಧಾನಕ್ಕೆ ಏನೋ ಹೇಳ್ಕೊಂಡು ಓಡಾಡ್ಬೋದು, ಕ್ರಾಂತಿ ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ. ಇಲ್ಲ, ಕ್ರಾಂತಿ ಚೆನ್ನಾಗಾಗಲಿಲ್ಲ. ಅಷ್ಟೊಂದು ಪರ್ಸ್ನಲಾಗಿ ತೊಗೊಂಡಿದ್ರಲ್ಲ, ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಗೆಲ್ಲಿಸಲೇಬೇಕು ಅಂತ. ಯಾಕೆ ಗೆಲ್ಲಿಸಿಲ್ಲ?